ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಶ್ಮೀಸ್ ಕಿಚನ್. ಇವತ್ತು ಕೊಬ್ಬರಿ ಮಿಠಾಯಿ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಹಸಿ ಕಾಯಿ ತುರಿ ತೆಗೊಳ್ತಾ ಇದ್ದೀನಿ ನಾನು. ಇದಕ್ಕೆ ಹಸಿ ಕೊಬ್ಬರಿನ ನಾವು ತೆಗೆದ್ಬಿಟ್ಟು ಒಂದು ಬಟ್ಲಲ್ಲಿ ಇಟ್ಕೊಳ್ತಾ ಇದ್ದೀನಿ. 2 ಕಪ್ಪು ಹಸಿ ಕಾಯಿ ತುರಿ, ಆನಂತರ ತುಪ್ಪ ತಗೊಂಡು ಗೋಡಂಬಿ ಮತ್ತು ಬಾದಾಮಿನ ಚೆನ್ನಾಗಿ ನಾನು ಫ್ರೈ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಆಯಿತಾ? ಅದೇ ಬಾಣಲಿಗೆ ಈಗ ನಾನು ಹುರಿದಿಟ್ಟಿರೋದಂತೆಲ್ಲ ತೆಗೆದಿಟ್ಕೊಂಡು ಗೋಡಂಬಿನ ಈಗ ಅದಕ್ಕೆ ಕಾಯಿ ತುರಿ ಮತ್ತು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನೀವು 2 ಕಪ್ಪು ಕಾಯಿ ತುರಿ ತೊಗೊಂಡಿದ್ರೆ 1 ಕಪ್ಪು ಸಕ್ಕರೆ ಹಾಕ್ಬೋದು. ಇದಕ್ಕೆ ಚೆನ್ನಾಗಿ ಹೊಂಬಣ್ಣ ಬರೋ ತನಕ ನೀವು ಹದವಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕು. ಆಮೇಲೆ ಹುರಿದಿಟ್ಟಿರೋ ಅಂಥ ಡ್ರೈ ಫ್ರೂಟ್ಸ್ನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಹಾಕಿದ ನಂತರ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ಮತ್ತು ಬಾಡಿಸ್ಕೊಳ್ಳಿ. ಮತ್ತು ಏಲಕ್ಕಿ ಪುಡಿನ ಇನ್ಸ್ಟೆಂಟಾಗಿ ಮಾಡಿಕೊಂಡ್ರೆ ಇಮಿಡಿಯೇಟ್ ನಿಮ್ಗೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಫ್ಲೇವರ್. ಓಕೆನಾ? ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಹಾಲು, ಅರ್ಧ ಕಪ್ಪು ಇಲ್ಲಾಂದರೆ 4 ಸ್ಪೂನ್ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ಕೊಬ್ಬರಿ ಯಾವ ಥರ ನೀವು ಪ್ರಪೋರ್ಷನ್ ತೊಗೊಂಡಿದ್ದೀರಾ, ಕೊಬ್ಬರಿ ಎಷ್ಟು ತೊಗೊಂಡಿದ್ದೀರ ಪ್ರಮಾಣ, ಅದ್ರ ಮೇಲೆ ನೀವು ಹಾಲನ್ನ 4 ಸ್ಪೂನ್ 5 ಸ್ಪೂನ್ ನೋಡಿ ಹಾಕ್ಕೊಳ್ಬೋದು. ಮತ್ತು ಅದು ಹದವಾಗಿ ಒಂದು ಕನ್ಸಿಸ್ಟೆನ್ಸಿ ಬರುತ್ತೆ. ಅದು ಹದ ಬರೋ ತನಕ ಚೆನ್ನಾಗಿ ಹುರಿದಿಟ್ಕೊಂಡು ಮತ್ತು ತುಪ್ಪ ಸವರಿರೋಂಥ ತಟ್ಟೆ ಮೇಲೆ ಮಾಡಿರೋ ಅಂಥ ಕೊಬ್ಬರಿ ಮಿಠಾಯಿ ಮಿಶ್ರಣನ ನಾವು ಸ್ಪ್ರೆಡ್ ಮಾಡ್ಕೊಳ್ಬೇಕು. ಹದವಾಗಿ ನಾವು ಈ ಥರ ಹರಡ್ಕೊಂಡ್ವಿ ಅಂತಂದರೆ ಇನ್ನೊಂದು ತಟ್ಟೆಗೆ ನಾನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಕಿಟ್ಕೊಂಡು ಇದಕ್ಕೆ ನೋಡಿ ಇವಾಗ ಚೆನ್ನಾಗಿ ತುಂಬ ಚೆನ್ನಾಗಿ ಬಂದಿದೆ. ಗಮ್ಮಂತ ಸ್ವೀಟು. ಇನ್ಸ್ಟೆಂಟಾಗಿ ಮಕ್ಕಳು ಕೇಳಿದ ತಕ್ಷಣ 2 ನಿಮಿಷದಲ್ಲಿ ನೀವು ಇಮಿಡಿಯೇಟ್ ಮಾಡಿಕೊಡ್ಬೋದು. ಯಾರೇ ಗೆಸ್ಟ್ ಬಂದರು ಅಂತಂದ್ರೂ ಇಮಿಡಿಯೇಟ್ ಮಾಡಿಕೊಡ್ಬೋದು. ಆಯಿತಾ? ಮದುವೆಗೆ ಎಲ್ಲಾದರೂ ಹೋಗಿ ಬಂದ್ವಿ ಅಂದರೆ ಕಾಯಿ ಅದು ಇದು ಎಕ್ಸ್ಟ್ರಾ ಇದ್ದೇ ಇರುತ್ತೆ. ಅಂಥ ಸಮಯದಲ್ಲಿ ನಾವು ಕೊಬ್ಬರಿ ಮಿಠಾಯಿ ಇಮಿಡಿಯೇಟ್ ಮನೇಲೇ ಮಾಡ್ಕೋಬೋದು. ಹೊರಗಡೆಯಿಂದ ತರೋದಕ್ಕಿಂತ ಮನೇಲಿ ಮಾಡ್ಕೊಂಡ್ರೆ ಹೆಲ್ದಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆನಂತರ ಹುರಿದಿಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ನ ಇದ್ರ ಮೇಲೆ ಸ್ಪ್ರೆಡ್ ಮಾಡಿ ನಾನು ಹಾಕಿಟ್ಕೊಳ್ತಾ ಇದ್ದೀನಿ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಈಗ ಮತ್ತೆ ತುಪ್ಪ ಸವರಿರೋಂಥ ಚಾಕುನ ತಗೊಂಡು ನಾನು ಇವಾಗ ಕೊಬ್ಬರಿ ಮಿಠಾಯಿನ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ ಪೀಸಸ್ ತುಂಬ ಚೆನ್ನಾಗಿ ಬಂದಿದೆ. ಈಗ ಇದನ್ನು ಸರ್ವ್ ಮಾಡೋಣ. ಬಿಸಿಯಾಗಿನೇ ನೀವು ತಿನ್ಬೋದು, ಇಲ್ಲಾಂದರೆ ಸ್ವಲ್ಪ ಹೊತ್ತು ಬಿಟ್ರಿ ಅಂತಂದ್ರೆ ಒಂದು ಹದಕ್ಕೆ ಗಟ್ಟಿ ಬರುತ್ತೆ. ಅದು ಕುರುಮ್ಕೊಂಬಂದು ಮಕ್ಕಳು ಕೊಡಿ, ಚೆನ್ನಾಗಿರುತ್ತೆ. ಓಕೆನಾ? ರುಚಿಕರವಾದಂಥ ಕೊಬ್ಬರಿ ಮಿಠಾಯಿ ಸವಿಯಲು ಸಿದ್ಧವಾಗಿದೆ. ಬನ್ನಿ ಫ್ರೆಂಡ್ಸ್, ಎಂಜಾಯ್ ಮಾಡೋಣ. ಥ್ಯಾಂಕ್ಸ್ ಫಾರ್ ಚೆನ್ನಾಗಿದೆಯಾ? ಹೇಗಿದೆ? ಸೂಪರ್. ಹೌದಾ? ನೀನು? Thank you. Bye.